ಬಳ್ಳಾರಿಯ ಈ ರಕ್ತ ರಾಜಕೀಯ ಅಖಾಡಕ್ಕೆ ಈಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ, ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಈಗಾಗಲೇ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕಾಗಿರ್ಬೋದು, ಜೊತೆಯಲ್ಲಿ ಈ ಘಟನೆಗಳೇನಾಯ್ತು ಆ ಎಲ್ಲದರ ಮಾಹಿತಿಯನ್ನ ನೀಡೋದಕ್ಕಾಗಿರ್ಬೋದು, ವರದಿಯನ್ನ ನೀಡೋದಕ್ಕಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಿಯೋಗವನ್ನ ರಚನೆ ಮಾಡಿದ್ರು. ಅಲ್ಲಿಂದ ವರದಿಯೂ ಕೂಡ ಬಂದಾಗಿದೆ. ಒಂದು ಕಡೆ ಇವತ್ತು ರೆಡ್ಡಿ ಬ್ರದರ್ಸ್ ಮೇಲೆ ಒಂದಷ್ಟು ಗಲಭೆಗೆ ಕಿಚ್ಚು ಹಚ್ಚಿಸಿದಂತ ಆರೋಪ ಇದೆ. ಜೊತೆಗೆ ಈವರೆಗೂ ಇರುವಂತಹ ಈ ದೃಶ್ಯಗಳು, ಮತ್ತಷ್ಟು ದೃಶ್ಯಗಳು ಇನ್ನು ರಿಲೀಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ವಿಡಿಯೋಗಳಂತೂ ಮಾಡ್ಕೊಂಡಿರ್ತಾರೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ. ಒಂದೊಂದಾಗಿ ಈಗ ಹೊರಗೆ ಬರ್ತಾ ಇರೋದು. ಈಗ ಬಳ್ಳಾರಿ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಎಂಟ್ರಿಯನ್ನ ಕೊಡ್ತಾರೆ. ಡಿಕೆ ಶಿವಕುಮಾರ್ ಬಳ್ಳಾರಿಗೆ ತೆರಳಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಫೈರಿಂಗ್ ಕೇಸಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರೋದು, ಅಲ್ಲಿ ಏನೇನು ಬಳಕೆ ಮಾಡಿದ್ರು, ಅಸಲಿಗೆ ಏನಾಗಿತ್ತು, ರೆಡ್ಡಿ ಸಹೋದರರು ಹೇಳುವಂತೆ ಇದು ಯಾವುದು ಕೂಡ ಬ್ಯಾನರ್ನಿಂದ ಆಗಿರುವಂತಹ ಗಲಾಟೆ ಅಲ್ಲ, ಇದೆಲ್ಲವೂ ಕೂಡ ವೈಯಕ್ತಿಕ ವಿಚಾರಕ್ಕಾಗಿರುವಂತಹ ರಾಜಕೀಯ ದ್ವೇಷ, ಇದೆಲ್ಲವೂ ಷಡ್ಯಂತ್ರ, ಇದೆಲ್ಲವೂ ನಮ್ಮ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರ ಅನ್ನುವಂಥದ್ದನ್ನ ರೆಡ್ಡಿ ಬ್ರದರ್ಸ್ ಹೇಳ್ತಾ ಇದ್ರೆ, ಈ ಕಡೆಯಿಂದ ಹಾಗಾದ್ರೆ ರೆಡ್ಡಿ ಬಣದಿಂದ ಏನಾಯ್ತು ಅನ್ನುವಂಥ ಒಂದಷ್ಟು ವಿಜುವಲ್ಸ್ ಕೂಡ ಈಗ ಸಿಗ್ತಾ ಇರೋದು. ಅಲ್ಲಿಂದಲೂ ಕೂಡ ಹಾಗಾದ್ರೆ ಈ ಗಲಭೆಗೆ ಕಿಚ್ಚು ಹಚ್ಚಿಸಲಾಯ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ದೊಣ್ಣೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ರು, ಜೊತೆಯಲ್ಲಿ ರೆಡ್ಡಿ ಕಡೆಯ ಕಾರ್ಯಕರ್ತರಿಂದಲೇ ಒಂದಷ್ಟು ಕೈ ಮೇಲಾಯಿಸುವ ಹಂತಕ್ಕೂ ಕೂಡ ಹೋಯಿತು ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸೋದಕ್ಕೆ, ಚರ್ಚೆಯನ್ನು ನಡೆಸೋದಕ್ಕೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಅದೇನು ಬದಲಾವಣೆಗಳು ಆಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳು ಸಿಕ್ಕಿದೆ. ಅದರಲ್ಲೂ ನಾಯಕರಿಗೆ ಅವರವರ ಕಾರ್ಯಕರ್ತರಿಂದ ಬಹಳಷ್ಟು ವಿಡಿಯೋಗಳು ಸಿಕ್ಕಿರುತ್ತೆ. ಅದೆಲ್ಲವನ್ನು ಪೊಲೀಸರಿಗೆ ನೀಡಲಾಗಿದೆಯಾ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇದೆ. ಯಾಕಂದ್ರೆ ಅದರಲ್ಲಿ ಬಹಳ ನೀಟಾಗಿ ಗೊತ್ತಾಗುತ್ತೆ ಕಲ್ಲು ತೂರಾಟ ಎಲ್ಲಿಂದ ಶುರುವಾಯಿತು, ಕಲ್ಲುಗಳು ಎಲ್ಲಿಂದ ಬಂದ್ವು, ದೊಣ್ಣೆಗಳು ಎಲ್ಲಿಂದ ಬಂದ್ವು, ದೊಣ್ಣೆಯಿಂದ ಹಲ್ಲೆಯನ್ನ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗಿದ್ದಾದ್ರೂ ಯಾಕೆ, ಮಾತುಕತೆಯಿಂದ ಮುಗಿಸಬಹುದಾಗಿದ್ದಂತ ಒಂದು ಗಲಭೆ ಫೈರಿಂಗ್ ವರ್ಗೂ ಹೋಗಿ ಒಬ್ಬ ಅಮಾಯಕ ಕಾರ್ಯಕರ್ತನ ಪ್ರಾಣ ಹೋಗುತ್ತೆ ಅಂತಂದ್ರೆ, ಆತನನ್ನ ಬಲಿ ಪಡೆಯುತ್ತೆ ಅಂತಂದ್ರೆ ಅಂತ ರಾಜಕೀಯ ದ್ವೇಷಗಳು ಬೇಕಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರೋದು. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಳ್ಳಾರಿ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಯೋಗದ ವರದಿಯನ್ನ ಕೂಡ ತರಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಆ ವರದಿಯನ್ನ ಆಧರಿಸಿ ಹಾಗಾದ್ರೆ ಇಲ್ಲೇನಾದ್ರೂ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸೂಚನೆಗಳನ್ನೇನಾದ್ರೂ ಕೊಡ್ತಾರಾ ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗಾಗಲೇ ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ವಶಕ್ಕೂ ಕೂಡ ಪಡೆದಿದ್ದಾರೆ. ಗನ್ಮ್ಯಾನ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ಮಾಹಿತಿಗಳನ್ನ ಪಡಿಬಹುದು. ಮತ್ತೊಂದು ಅಲ್ಲಿ ಈಗಾಗಲೇ ಏನ್ ನಡೆದಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವರದಿಯನ್ನ ತರಿಸಿಕೊಂಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಬಹುದು. ಮತ್ತೊಂದು ಮೃತ ರಾಜಶೇಖರ್ ಮನೆಗೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಸಾಂತ್ವನವನ್ನ ಹೇಳ್ತಾರೆ. ಬೆಳಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಹೊರಡ್ತಾರೆ ಡಿಕೆ ಶಿವಕುಮಾರ್. 10:30ಕ್ಕೆ ಹೊರಡ್ತಾರೆ ಅನ್ನುವಂತ ಟಿಪಿ. ಆದ್ರೆ ಆ ನಂತರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು. ಒಟ್ಟಾರೆಯಾಗಿ 12:30ರ ಸಂದರ್ಭದಲ್ಲಿ ರಾಜಶೇಖರ್ ಮನೆಗೆ ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ಅಲ್ಲಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸಂಜೆ ಅಷ್ಟೊತ್ತರಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಎಚ್ಎಂ ರೇವಣ್ಣ ಅವರ ನೇತೃತ್ವದ ಸಮಿತಿ. ಆ ಸಮಿತಿ ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿ ಈಗಾಗಲೇ ಡಿಕೆ ಶಿವಕುಮಾರ್ ಕೈ ಸೇರಿದೆ. ಕೆಲವೊಂದು ಅಂಶಗಳು ಕೂಡ ಅದರಲ್ಲಿ ಗೊತ್ತಾಗಿದೆ. ಅಧಿಕೃತವಾಗಿ ಸಮಿತಿ ವರದಿಯನ್ನ ಇನ್ನೂ ಕೊಟ್ಟಿಲ್ಲ ಆದ್ರೂ ಕೂಡ ಇನ್ಸೈಡ್ ರಿಪೋರ್ಟ್ ಅನ್ನ, ಇನ್ಸೈಡ್ ಡೀಟೇಲ್ಸ್ ಅನ್ನ ಒಂದಷ್ಟು ಡಿಕೆ ಶಿವಕುಮಾರ್ ಬಳಿಯೂ ಕೂಡ ಹಂಚಿಕೊಂಡಿರೋದ್ರಿಂದ ಅದರ ಬಗ್ಗೆ ಏನ್ ಆಕ್ಷನ್ ತಗೊಳ್ತಾರೆ ಅನ್ನೋ ಪ್ರಶ್ನೆ. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಇವತ್ತು 10:30ಕ್ಕೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾರೆ. ಮೊದಲು ಮೃತ ಕಾರ್ಯಕರ್ತನ ಮನೆಗೆ ಭೇಟಿಯನ್ನ ನೀಡ್ತಾರೆ. ಆ ನಂತರದಲ್ಲಿ ಘಟನೆಗೆ ಸಂಬಂಧಪಟ್ಟಂತ ಕಾರಣಗಳು,
ಘಟನೆ ಯಾಕಾಯ್ತು, ಇದೆಲ್ಲದರ ಸಮಿತಿ ನೀಡಿರುವಂತಹ ಒಂದಷ್ಟು ವರದಿ ಅಂದ್ರೆ ಔಪಚಾರಿಕ ಅಂಶಗಳು ಒಂದಷ್ಟೇನು ಲಭ್ಯ ಆಗಿದೆಯಲ್ಲ ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದು ಅನ್ನೋ ಮಾಹಿತಿ. ಬಳ್ಳಾರಿಯ ಈ ರಕ್ತ ರಾಜಕೀಯ ಅಖಾಡಕ್ಕೆ ಈಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬಳ್ಳಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ, ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಈಗಾಗಲೇ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕಾಗಿರ್ಬೋದು, ಜೊತೆಯಲ್ಲಿ ಈ ಘಟನೆಗಳೇನಾಯ್ತು ಆ ಎಲ್ಲದರ ಮಾಹಿತಿಯನ್ನ ನೀಡೋದಕ್ಕಾಗಿರ್ಬೋದು, ವರದಿಯನ್ನ ನೀಡೋದಕ್ಕಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ನಿಯೋಗವನ್ನ ರಚನೆ ಮಾಡಿದ್ರು. ಅಲ್ಲಿಂದ ವರದಿಯೂ ಕೂಡ ಬಂದಾಗಿದೆ. ಒಂದು ಕಡೆ ಇವತ್ತು ರೆಡ್ಡಿ ಬ್ರದರ್ಸ್ ಮೇಲೆ ಒಂದಷ್ಟು ಗಲಭೆಗೆ ಕಿಚ್ಚು ಹಚ್ಚಿಸಿದಂತ ಆರೋಪ ಇದೆ. ಜೊತೆಗೆ ಈವರೆಗೂ ಇರುವಂತಹ ಈ ದೃಶ್ಯಗಳು, ಮತ್ತಷ್ಟು ದೃಶ್ಯಗಳು ಇನ್ನು ರಿಲೀಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ವಿಡಿಯೋಗಳಂತೂ ಮಾಡ್ಕೊಂಡಿರ್ತಾರೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ. ಒಂದೊಂದಾಗಿ ಈಗ ಹೊರಗೆ ಬರ್ತಾ ಇರೋದು. ಈಗ ಬಳ್ಳಾರಿ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಎಂಟ್ರಿಯನ್ನ ಕೊಡ್ತಾರೆ. ಡಿಕೆ ಶಿವಕುಮಾರ್ ಬಳ್ಳಾರಿಗೆ ತೆರಳಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿ ಫೈರಿಂಗ್ ಕೇಸಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇರೋದು, ಅಲ್ಲಿ ಏನೇನು ಬಳಕೆ ಮಾಡಿದ್ರು, ಅಸಲಿಗೆ ಏನಾಗಿತ್ತು, ರೆಡ್ಡಿ ಸಹೋದರರು ಹೇಳುವಂತೆ ಇದು ಯಾವುದು ಕೂಡ ಬ್ಯಾನರ್ನಿಂದ ಆಗಿರುವಂತಹ ಗಲಾಟೆ ಅಲ್ಲ, ಇದೆಲ್ಲವೂ ಕೂಡ ವೈಯಕ್ತಿಕ ವಿಚಾರಕ್ಕಾಗಿರುವಂತಹ ರಾಜಕೀಯ ದ್ವೇಷ, ಇದೆಲ್ಲವೂ ಷಡ್ಯಂತ್ರ, ಇದೆಲ್ಲವೂ ನಮ್ಮ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರ ಅನ್ನುವಂಥದ್ದನ್ನ ರೆಡ್ಡಿ ಬ್ರದರ್ಸ್ ಹೇಳ್ತಾ ಇದ್ರೆ, ಈ ಕಡೆಯಿಂದ ಹಾಗಾದ್ರೆ ರೆಡ್ಡಿ ಬಣದಿಂದ ಏನಾಯ್ತು ಅನ್ನುವಂಥ ಒಂದಷ್ಟು ವಿಜುವಲ್ಸ್ ಕೂಡ ಈಗ ಸಿಗ್ತಾ ಇರೋದು. ಅಲ್ಲಿಂದಲೂ ಕೂಡ ಹಾಗಾದ್ರೆ ಈ ಗಲಭೆಗೆ ಕಿಚ್ಚು ಹಚ್ಚಿಸಲಾಯ್ತಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ದೊಣ್ಣೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ರು, ಜೊತೆಯಲ್ಲಿ ರೆಡ್ಡಿ ಕಡೆಯ ಕಾರ್ಯಕರ್ತರಿಂದಲೇ ಒಂದಷ್ಟು ಕೈ ಮೇಲಾಯಿಸುವ ಹಂತಕ್ಕೂ ಕೂಡ ಹೋಯಿತು ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸೋದಕ್ಕೆ, ಚರ್ಚೆಯನ್ನು ನಡೆಸೋದಕ್ಕೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಅದೇನು ಬದಲಾವಣೆಗಳು ಆಗುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳು ಸಿಕ್ಕಿದೆ. ಅದರಲ್ಲೂ ನಾಯಕರಿಗೆ ಅವರವರ ಕಾರ್ಯಕರ್ತರಿಂದ ಬಹಳಷ್ಟು ವಿಡಿಯೋಗಳು ಸಿಕ್ಕಿರುತ್ತೆ. ಅದೆಲ್ಲವನ್ನು ಪೊಲೀಸರಿಗೆ ನೀಡಲಾಗಿದೆಯಾ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇದೆ. ಯಾಕಂದ್ರೆ ಅದರಲ್ಲಿ ಬಹಳ ನೀಟಾಗಿ ಗೊತ್ತಾಗುತ್ತೆ ಕಲ್ಲು ತೂರಾಟ ಎಲ್ಲಿಂದ ಶುರುವಾಯಿತು, ಕಲ್ಲುಗಳು ಎಲ್ಲಿಂದ ಬಂದ್ವು, ದೊಣ್ಣೆಗಳು ಎಲ್ಲಿಂದ ಬಂದ್ವು, ದೊಣ್ಣೆಯಿಂದ ಹಲ್ಲೆಯನ್ನ ಮಾಡುವಂತಹ ಪರಿಸ್ಥಿತಿ ಉದ್ಭವ ಆಗಿದ್ದಾದ್ರೂ ಯಾಕೆ ಮಾತುಕತೆಯಿಂದ ಮುಗಿಸಬಹುದಾಗಿದ್ದಂತ ಒಂದು ಗಲಭೆ ಫೈರಿಂಗ್ ವರ್ಗೂ ಹೋಗಿ ಒಬ್ಬ ಅಮಾಯಕ ಕಾರ್ಯಕರ್ತನ ಪ್ರಾಣ ಹೋಗುತ್ತೆ ಅಂತಂದ್ರೆ, ಆತನನ್ನ ಬಲಿ ಪಡೆಯುತ್ತೆ ಅಂತಂದ್ರೆ ಅಂತ ರಾಜಕೀಯ ದ್ವೇಷಗಳು ಬೇಕಾ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರೋದು. ಹಾಗಾಗಿ ಅದೇ ವಿಚಾರ